ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ಟಾಕ್ಸಿಕ್ ಬಗ್ಗೆ ಪ್ರತಿದಿನವೂ ಹೊಸ ಅಪ್ಡೇಟ್ಗಳು ಹೊರ ಬರ್ತಾ ಇವೆ. ಈಗ ಎಲ್ಲರ ಗಮನ ಸೆಳೆದಿರೋದು ತಬಾಯಿ ಎಂಬ ಮೊದಲ ಸಾಂಗ್. ಚಿತ್ರತಂಡದ ಮೂಲಗಳ ಪ್ರಕಾರ ಈ ಹಾಡು ಕೇವಲ ಇಂಟ್ರೋ ಸಾಂಗ್ ಅಲ್ಲ, ಸಿನಿಮಾದ ಟೋನ್ ಹಾಗೂ ಹೀರೋನ ಕ್ಯಾರೆಕ್ಟರ್ ಶೇಡ್ ಅನ್ನು ಬಿಚ್ಚಿಡುವ ಪ್ರಮುಖ ಭಾಗವಾಗಿರಲಿದೆ. ತಬಾಯಿ ಎಂಬ ಟೈಟಲ್ ನೋಡಿದ್ರೆ ಸಾಕು, ಇದು ಸರಳ ಹಾಡಲ್ಲ. ಸ್ಕ್ರೀನ್ ಮೇಲೆ ಸುನಾಮಿ ತರ ಅಬ್ಬರಿಸೋ ಸಾಂಗ್ ಅನ್ನು ಸುಳಿವು ಸಿಗ್ತಾ ಇದೆ. ಈ ಹಾಡಿನಲ್ಲಿ ಯಶ್ ಅವರ ಹೊಸ ಲುಕ್ ರಿವೀಲ್ ಆಗಲಿದ್ದು, ಸ್ಟೈಲಿಶ್ ಹಾಗೂ ಡಾರ್ಕ್ ಅವತಾರದಲ್ಲಿ ಇವರು ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಹರಿದಾಡ್ತಾ ಇದೆ. KGF ಬಳಿಕ ಯಶ್ ಯಾವ ರೀತಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅನ್ನೋ ಕುತೂಹಲಕ್ಕೆ ಈ ಸಾಂಗ್ ಉತ್ತರ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನೊಂದು ವಿಶೇಷ ಏನಂದ್ರೆ, ಬಾಲಿವುಡ್ ಸ್ಟಾರ್ ನಟಿ ಕಿಯಾರಾ ಅಡ್ವಾಣಿ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರೋದು. ತಬಾಯಿ ಹಾಡಿನಲ್ಲಿ ಯಶ್ ಜೊತೆ ಕಿಯಾರಾ ಅಡ್ವಾಣಿ ಗ್ಲಾಮರಸ್ ಹಾಗೂ ಪವರ್ಫುಲ್ ಪ್ರೆಸೆನ್ಸ್ ನೀಡಲಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇವರಿಬ್ಬರ ಕೆಮಿಸ್ಟ್ರಿ ಹೇಗಿರುತ್ತೆ ಅನ್ನೋ ಕುತೂಹಲ ಕೂಡ ಎಲ್ಲ ಅಭಿಮಾನಿಗಳಲ್ಲಿ ಮೂಡಿದೆ. ಚಿತ್ರವನ್ನು ನಿರ್ದೇಶಿಸುತ್ತಿರುವ ಗೀತು ಮೋಹನ್ ದಾಸ್ ವಿಭಿನ್ನ ಕತೆ ಮತ್ತು ಗಾಢ ತತ್ವಾಂಶಗಳೊಂದಿಗೆ ಟಾಕ್ಸ್ ಸಿದ್ಧವಾಗುತ್ತಿದ್ದು, ಆಕ್ಷನ್, ಸ್ಟೈಲ್ ಮತ್ತು ಎಮೋಷನ್ ಮಿಕ್ಸ್ ಆಗಿರುವ ಸಿನಿಮಾ ಆಗಿರಲಿದೆ ಎಂದು ಸಿನಿ ವಲಯದಲ್ಲಿ ಚರ್ಚೆ ಜೋರಾಗಿದೆ. ಪ್ಯಾನ್ ಇಂಡಿಯಾ ಲೆವೆಲ್ ರಿಲೀಸ್. ಹೌದು, ಚಿತ್ರವು ಕನ್ನಡ ಸೇರಿದಂತೆ ಹಿಂದಿ, ತಮಿಳು, ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಇದೆ. ವಿದೇಶದಲ್ಲೂ ದೊಡ್ಡ ಮಟ್ಟದ ರಿಲೀಸ್ ಪ್ಲಾನ್ ಮಾಡಲಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಒಟ್ಟಿನಲ್ಲಿ ತಬಾಯಿ ಸಾಂಗ್ ರಿಲೀಸ್ ಆದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಖಚಿತ ಅನ್ನೋದು ಫ್ಯಾನ್ಸ್ ಮಾತು. ಯಶ್ ಅವರ ನ್ಯೂ ಲುಕ್ ಹೇಗಿರುತ್ತೆ, ಕಿಯಾರಾ ಜೊತೆ ಯಾವ ರೀತಿಯ ಸ್ಕ್ರೀನ್ ಪ್ರೆಸೆನ್ಸ್ ಕೊಡ್ತಾರೆ, ಟಾಕ್ಸಿಕ್ ನಿಜವಾಗಿಯೂ ಮೊದಲ ಸಿನಿಮಾ ಆಗುತ್ತಾ? ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ.